guys, welcome back to my channel. ನಿಮಗೆ ಟೈಟಲ್ ಮತ್ತು ತಮ್ಮನೇಲಿ ನೋಡಿರೋದ್ರಿಂದ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿರುತ್ತೆ. ಇವತ್ತು ನಾನು ಬಂದು ನಮ್ಮನೇಲಿ ಯಾರೂ ಇಲ್ಲ. ನಾನು ಮತ್ತು ನನ್ನ ತಂಗಿ ಇಬ್ಬರೇ ಇರೋದು ನಮ್ಮ ಮನೇಲಿ. ಆ್ಯಂಡ್ ಪಪ್ಪ ಮಮ್ಮಿ ಅವರಿಬ್ಬರು ಎಲ್ಲರೂ ಹೋಗಿ ಅಂತ ಕಳಿಸ್ಕೊಟ್ಬಿಟ್ವಿ. ನಮ್ಮಮ್ಮ ಯಾವಾಗಲೂ ಮನೇಲೇ ಇರ್ತಾರೆ, ಎಲ್ಲೂ ಹೋಗೋದೇ ಇಲ್ಲ. ಅವ್ರು ಯಾವಾಗ ಜೀವನ ಎಂಜಾಯ್ ಮಾಡೋದು ಅಂತ ಕಳಿಸ್ಕೊಟ್ಬಿದ್ವಿ. ಆದರೆ ಅದು ನಿಜವಾದ ರೀಸನ್ ಅಲ್ಲ. ಅವರಿಬ್ಬರು ಬಿಟ್ಟು ನಮ್ಮಿಬ್ಬರೇ ಮನೇಲಿ ಇರೋಣ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನ ಕಳಿಸ್ಬಿಟ್ಟಿದ್ದೀವಿ ಮನೆಯಿಂದ ಆಚೆ. ಸೊ ನೋಡೋಣ ಇವತ್ತಿನ ದಿನ ಏನು ಹೇಗೆ ಹೋಗುತ್ತೆ ಅಂತ. ಇವತ್ತು ಒಳ್ಳೆ ಗುಡ್ ಫುಡ್ ತಿನ್ನೋಣ, ಆಮೇಲೆ ಒಳ್ಳೆ ಮೂವೀಸ್ ಯಾವ್ದಾದ್ರು ಸೀರೀಸ್ ಯಾವ್ದಾದ್ರು ನೋಡೋಣ ಅಂತೆಲ್ಲ ಅಂದ್ಕೊಂಡಿದ್ದೀವಿ. ನೋಡೋಣ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಗೈಸ್, ವಾಟ್ಸ್ ಕುಕಿಂಗ್ ಇನ್ ಕಿಚನ್? ಚಿನ್ಮಯ್ ರಾಮೆನ್ ಮಾಡ್ತದಾಳೆ. ಯಾವ ಫ್ಲೇವರ್ ರಾಮೆನ್ ಇದು? ಅಯ್ಯೋ, ಒಳಗಡೆ ಪುಡಿ. ಇದ್ರೊಳಗೆ ಏನೂ ಇಲ್ಲ ಅಲ್ಲ? ಹಾಂ, ನಾರ್ದು ಕೊರಿಯನ್ ರಾಮೆನ್ ಸ್ಪೈಸಿ ಓದಕ್ಕೆ ಬರಲ್ಲ, ಅದು ವೆಜ್ ಮೀಲ್. ಎಸ್, ದಿಸ್ ಕಾಸ್ಟೆಡ್ ಮೀ 105, 2 ಪ್ಯಾಕೆಟು. ಸೊ ಬ್ಲಿಂಕಿಟಲ್ಲಿ ತರಿಸ್ಕೊಂಡು ಇವಾಗ ಮಾಡ್ತಾಯಿದ್ದೀವಿ. ಫಸ್ಟು ಮನೇಲಿ ಯಾರೂ ಇಲ್ಲ ಅಂದರೆ ಫಸ್ಟ್ ಮಾಡಬೇಕಾಗಿರೋದೇ ಗುಡ್ ಫುಡ್ ಆ್ಯಂಡ್ ಗುಡ್ ಮೂವೀಸ್ ಟು ವಾಚ್. ಅದನ್ನು ನೋಡ್ಕೋಬೇಕು. ಇನ್ನು ಸೀಸನಿಂಗ್ ಹಾಕಿಲ್ಲ, ಲಾಸ್ಟ್ ಚೀಸ್ ಹಾಕ್ತೀನಿ. ಓಕೆ, ಸೊ ಲೆಟ್ಸ್ ಸಿ. ನಾನು ಸೆಕೆಂಡ್ ಟೈಮ್ ಅನ್ಸುತ್ತೆ ರಾಮೆನ್ ತಿಂತಾ ಇರೋದು ಅಲ್ಲ ಚಿನ್ಮಯ್? ಅವಾಗಲೂ ಅಷ್ಟೇ, ಮನೇಲಿ ಯಾರೂ ಇರಲಿಲ್ಲ, ಅವಾಗ ತರಿಸ್ಕೊಂಡು ತಿಂದಿದ್ದ. ಇಲ್ಲ, ನಮ್ಮ ಕಸಿನ್ ಜೊತೆ ತಿಂದಿದ್ದು. ಅದೇ ಮನೇಲಿ ಯಾರೂ ಇರಲಿಲ್ಲ, ಅದಕ್ಕೆ ಅವನು ಕರ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಪಾರ್ಟಿ ಮಾಡಿದ್ವಿ. ಇವಾಗ ಅದೇ ಥರ ಇವಾಗ ನಾನು ಚಿನ್ಮಯ್ ಇಬ್ಬರೇ ಮಾಡ್ತಾಯಿದ್ದೀವಿ. ಯಪ್ ಗೈಸ್, ಸೀಸನಿಂಗ್ 1 ಪ್ಯಾಕೆಟ್ ಹಾಕಿದ್ಲು. 1 ಪ್ಯಾಕೆಟ್ಗೆ ಇಷ್ಟೊಂದಿದೆ, ಖಾರ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡ್ಕೊಂಡು ಹಾಕಪ್ಪ, ಸಾಕು ಬಿಡೇ, ಸಾಕೆ, ತಿನ್ನಕ್ಕಾಗಲ್ಲ. ಆಮೇಲೆ ಖಾರ ಫುಲ್ ಹಾಕ್ಬಿಟ್ಟ. ಖಾರ ಇದೆಯಾ ಇಲ್ವಾ? ಹಂಗನೆ ಬುಯ್. ಅರೆ ಕಲರ್ ನೋಡಿದ್ರೆ ಹಂಗೆ ಅನಿಸುತ್ತೆ. ಇದಿನ್ನೂ ಒಳಗಡೆ ಇದೆ, ಸದ್ಯಕ್ಕಾಗಲ್ಲ. ಸಖತ್ ಪುಡಿ ಅಲ್ಲ? ತಿರ್ಗ್ಸ್. ವಾಸನೆ, ಖಾರದ ವಾಸನೆ ಬರ್ತದೆ. ಅಮ್ಮ ಚೀಸ್ ಹಾಕ್ತೀನಿ. ಸರಿ, ನೋಡೋಣ. ಗೈಸ್, ಆ ವೆಜಿಟೇಬಲ್ಸ್ ಎಲ್ಲ ಎಷ್ಟು ದಿನಕ್ಕೆ ಸ್ಟೋರ್ ಮಾಡಿ ಕೊಟ್ಟಿದ್ರು ನಮಗೆ. ತಿನ್ಬೇಡ್ವೆ ನೀನು, ಯಾರೇ ಫೋರ್ಸ್? ಸಿಕ್ಕಾಪಟ್ಟೆ ಖಾರದ ವಾಸನೆ ಬರ್ತದೆ. ಓಕೆ, ಲೆಟ್ಸ್ ಸಿ, ನೋಡೋಣ ಹೇಗೆ ಟರ್ನ್ ಔಟ್ ಆಗುತ್ತೆ ಅಂತ. ಹೌ ಇಸ್ ಮೈ ನೇಲ್ ಕಲರ್? ಇದು ಸ್ವಲ್ಪ ಹೊಟ್ಟೋಗಿದೆ, ಬಟ್ ನನಗೆ ಈ ನೇಲ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಫೋನ್ ಕ್ಲಾರಿಟಿನೇ ಸಕ್ಕತ್ತು ಗೈಸ್, ಏನು ಕರೆಕ್ಟಾಗಿ ಕಾಣೋದೇ ಇಲ್ಲ ಅದಕ್ಕೆ. ರಾತು. ಓಕೆ, ನೋಡೋಣ, ಜಡ್ಜ್ ಮಾಡೋದು ಬೇಡ. ಸೊ ಗೈಸ್, ರಾಮನ್ ರೆಡಿ ಆಗಿದೆ. ಈಗ ಚಿನ್ಮಯ್ ಟೇಸ್ಟ್ ಮಾಡು. ಗೈಸ್, ನೋಡಿದಷ್ಟು ಖಾರ ಅಂತ ಅನಿಸ್ತಾ ಇದೆಯಲ್ಲ, ಏನು ಅಷ್ಟು ಖಾರ ಇಲ್ಲ. ಎಷ್ಟು ಖಾರ ಇರಬೇಕೋ ಅಷ್ಟು ಕರೆಕ್ಟಾಗಿದೆ. ಹಾಂ, ಕರೆಕ್ಟು. ಹಾಂ, ಅರ್ಥ ಆಯಿತು ಬಿಡು. ಸ್ವೀಟ್ ಆಗೋಯ್ತು. ಏನಿಲ್ಲ, ಖಾರ ಇದೆ, ನೀನೇ ಹಂಗೆ ಅಂತಿರೋದಪ್ಪ. ಸ್ವೀಟ್ ಇದೆ, ಚೆನ್ನಾಗಿದೆ. ಒಂಥರ ಸ್ವೀಟ್ ಥರ ಟೇಸ್ಟು, ಬಟ್ ಖಾರನೂ ಸ್ವಲ್ಪ ಆಯಿತು. ಕರೆಕ್ಟಾಗಿದೆ ಖಾರ, ನೀನು ಸರಿ ಇಲ್ಲ. ಚೀಸ್ ಹಾಕಿರೋದೇನಾದ್ರು ಬರ್ತಾ ಇದೆಯಾ? ಇಲ್ಲ. ಓಕೆ ಗೈಸ್, ವರ್ತ್ ಇಟ್ ಅಲ್ಲ? 100 ರೂಪೀಸ್ ವರ್ತಾ? 100 ರೂಪೀಸ್ ಖಂಡಿತ ವರ್ತ್. ನನಗಂತೂ ಇಷ್ಟ ಆಯ್ತಪ್ಪ. 1 ಸ್ಪೂನ್ ತಿಂದೆ, ಇಷ್ಟ ಆಯಿತು. ಯಾ, ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಮ್ಯಾಗಿ ಅಲ್ವಾ? ಯಾ, ಸೊ ದಿಸ್ ಈಸ್ ಅ ಬ್ರೇಕ್ಫಾಸ್ಟ್ ಗೈಸ್, ಆ್ಯಂಡ್ ಇಟ್ಸ್ 12:25. ಯಾ, ಬ್ರಂಚ್. ನಾನು ಬೆಳಗ್ಗೆ ಎದ್ದಾಗಿಂದ ಏನೇನು ಕೆಲಸ ಮಾಡಿದೆ ಅಂದರೆ ಮುಖ ತೊಳ್ಕೊಂಬಂದು ಕೂತಿದ್ದೀನಿ. ಇಷ್ಟೇ ನಾನು ಮಾಡಿರೋ ಕೆಲಸ. 10 ಗಂಟೆಗೆ ಎದ್ದಿದ್ದು, 10 ಗಂಟೆಯಿಂದ ಇಷ್ಟೊತ್ತವರೆಗೂ ಏನು ಮಾಡೋದು, ಮಧ್ಯಾಹ್ನ ಏನು ತಿನ್ನೋದು, ಯಾವ ಮೂವಿ ನೋಡೋದು, ಅದೇ ಡಿಸ್ಕಷನಲ್ಲೇ ಕಳೆದೋಯ್ತು ಇಷ್ಟೊತ್ತು. ಇನ್ನು ಆ್ಯಕ್ಚುಲಿ ಇದಕ್ಕೆ ಬಂದೇ ಇಲ್ಲ ಪ್ರಾಸೆಸ್ಗೆ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ನಾವು ಇದನ್ನು ತಿಂತಾ ಇದ್ದೀವಿ. ಇವಾಗ ಟ್ರೈಲರ್ಸ್ ಕೆಲವೊಂದಷ್ಟು ಮೂವೀಸ್ ನೋಡಿ ಫೈನಲಾಗಿ ಯಾವ್ದು ನೋಡೋದು ಅಂತ
ವೆರಿ ಡಿಸೈಡ್. ಅದು ಅಲ್ಲದೆ ನಂಗೆ ನಾಳೆ ಫ್ರೆಂಚ್ ಎಕ್ಸಾಮ್ ಇದೆ ಗೈಸ್. ಫ್ರೆಂಚ್ ಎಕ್ಸಾಮ್ ಇಟ್ಕೊಂಡು ಈಗ ಮೂವೀಸ್ ನೋಡ್ಕೊಂಡು ಕೂತ್ಕೋತಾ ಇದ್ದೀವಿ. ಏನು ಓದಲ್ಲ ಅಂದ್ಕೊಂಡಿದ್ದೀನಿ, ನೋಡೋಣ. ಏನಾದ್ರು ಲಾಸ್ಟಲ್ಲಿ ಸಂಜೆ ಹಂಗೆ ಓದಬೇಕು ಅಂತ ಅನಿಸಿದ್ರೆ ಓದ್ತೀನಿ. ಸೊ ಗೈಸ್, ಕರೆಂಟ್ ಲೈಫ್ ಅಪ್ಡೇಟ್ ಎಲ್ಲ ಆಯಿತು. ತಿಂಡಿ ಎಲ್ಲ ಮಾಡಿ ಎಲ್ಲ ಆಯಿತು. ನನಗೆ ರಾಮನ್ ಸಿಕ್ಕಾಬಡೆ ಇಷ್ಟ ಆಯಿತು, ಆದರೆ ಚಿನ್ಮಯ್ಗೆ ಒಂಚೂರು ಇಷ್ಟ ಆಗಲಿಲ್ಲ. ತುಂಬ ಕೆಡ್ತಾಗಿತ್ತು. ನನಗೊಂದು ಶಟಪ್. ಇಷ್ಟ ಆಗಲಿಲ್ಲ. ನನಗಿಷ್ಟ ಆಯಿತು ಗೈಸ್. ಅದಾದಮೇಲೆ ಒಂದಷ್ಟು ಮೂವಿ ಟ್ರೈಲರ್ ನೋಡಿ ಒಂದು ಮೂವಿನ ಫೈನಲೈಸ್ ಮಾಡಿ ಇವಾಗ ಆಲ್ಮೋಸ್ಟ್ ಇಂಟರ್ವಲ್ಗೆ ಬಂದಿದೆ. ಅಷ್ಟು ನೋಡಾಗಿದೆ, ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಮೂವಿ ಹೇಗೆ ಅನಿಸ್ತಿದೆ? ಓಕೆ ಯಾ, ಚಿನ್ಮಯ್ ಉಟ್ಟು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಪ್ಯಾಕ್ ಹಾಕಿ ಕೂತಿದ್ದಾಳೆ ಅಂತ. ತುಂಬ ಚೆನ್ನಾಗಿದೆ ಅಕ್ಕ. ಆಮೇಲೆ ನಮ್ಮ ಅಪ್ಪ ಅಮ್ಮನ ಕೇಳಿದ್ವಿ ಎಲ್ಲಿದ್ದೀರಾ ಅಂತೆಲ್ಲ ಅಪ್ಡೇಟ್ ಕೇಳಿದ್ವಿ. ಅವರೆಲ್ಲ ಸರ್ಜಾಪುರಕ್ಕೆ ಹೋಗಿದ್ರಂತೆ, ಅದು ಯಾವುದೋ ದೇವಸ್ಥಾನಕ್ಕೆ, ಪೂರಿ ಜಗನ್ನಾಥ್, ಅದೇನು ಜಗನ್ನಾಥನ ಟೆಂಪಲ್ಗಂತೆ. ಅಲ್ಲಿಂದ ತಿರ್ಗಾ ಕೆಂಗೇರಿಗೆ ಬಂದು ತಿರ್ಗಾ ಅಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ದಾರಂತೆ. ನಮ್ಮ ಬೆಂಗ್ಳೂರಿಗೆ ಹತ್ರ ಅಂದರೆ ಅದೇನೇ, ಇಲ್ಲಿಗೆ ಹೋಗಿ ಬೆಂಗಳೂರಲ್ಲಿ ಇರಬೇಕು, ನಾವು ಮೈಸೂರಿಗೆ ಹೋಗಬೇಕು, ಇನ್ನೇನು ಎಲ್ಲೂ ಜಾಗನೇ ಇಲ್ಲ. ಸೊ ಮೈಸೂರಿಗೆ ಹೋಗಿದ್ದಾರಂತೆ, ನಾಳೆನೂ ಬರಲ್ವಂತೆ. ಸೊ ದಿಸ್ ಇಸ್ ಲೈಕ್ ಲೀವಿಂಗ್ ವಿತ್ ಮೈ ಸಿಸ್ಟರ್ ಫಾರ್ 24 hours ಚಾಲೆಂಜ್ ಆಗೋಯ್ತು. ಚಾಲೆಂಜ್ ಹಂಗೆ, ಅದು ನನಗೆ ಚಾಲೆಂಜು. ವಾಟ್ ಯು ಮೀನ್ ಬೈ ದ್ಯಾಟ್? ನಿನ್ನಂತ ಮೆಂಟ್ಲಿನ ಕಟ್ಕೊಂಡು ಏನಿಲ್ಲ ಗೈಸ್, ಇಟ್ಸ್ ಅ ಫನ್ ಚಾಲೆಂಜ್ ಅಂತ ಏನು ಅನ್ಸಲ್ಲ, ಇನ್ನು ಫ್ರೀ ಆಗಿದ್ದಂಗೆ ಅನಿಸುತ್ತೆ. ನಾನು ನಾಳೆ ಬೆಳಗ್ಗೆ ಕಾಲೇಜ್ಗೆ ಆಟೋದಲ್ಲಿ ಹೋಗ್ಬೇಕು. ನನಗೆ ಇಷ್ಟ ಆಗಲ್ಲ ಗೈಸ್, ಬೇಗ ಎದ್ದು ರೆಡಿ ಆಗಬೇಕಾಗುತ್ತೆ. ಗಾಡಿನಲ್ಲಿ ಟೈಕ ತೋಟಗೊಡ್ಬೋದು. ಯಾ ಡನ್. ಇವಾಗ ಮೂವಿ ಅರ್ಧಕ್ಕೆ ನಿಂತಿದೆ, ನೋಡಬೇಕು. ಇವಾಗ ಮಧ್ಯಾಹ್ನ ಊಟಕ್ಕೆ ಸೋಯಾ ಬಿರಿಯಾನಿ ಮಾಡಿದ್ದೀವಿ. ಅದ್ರ ಜೊತೆಗೆ ಸೋಯಾ ಮಂಚೂರಿ ಕೂಡ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಎಲ್ಲ ಮ್ಯಾರಿನೇಟ್ ಮಾಡಿ ಚಿನ್ಮಯಕ್ಕ ರೆಡಿ ಮಾಡಿದ್ದಾಳೆ. ನಂದು ಊಟ ಡಿಪಾರ್ಟ್ಮೆಂಟ್ ಅಲ್ಲ, ಬರೀ ಅವಳು ನೋಡ್ಕೊಳ್ಳೋದು. ಸೊ ಆಮೇಲೆ ಇಲ್ಲಿ ಕುತ್ಕೊಂಡು ಸ್ವಲ್ಪ ಬರೆಯೋಣ ಅಂತ ಮಾಡಿದ್ದಾರೆ. ಫೋನು ನಾನು ಟಿ ವಿ ಕನೆಕ್ಟ್ ಮಾಡಿದ್ದೀನಿ ಮೂವಿ ನೋಡೋದಕ್ಕೆ. ಸೊ ಫೋನ್ ಇಲ್ಲದೆ ಏನೂ ಬರೆಯೋಕ್ಕೆ ಆಗಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಗೈಸ್, ಇಟ್ಸ್ ಬ್ರೇಕ್ ಟೈಮ್. ಅಲ್ಲಿ ಮೂವಿ ನೋಡ್ತಾ ಇದ್ವಿ, ಅದ್ರ ಮಧ್ಯದಲ್ಲಿ ಈಗ ಸ್ವಲ್ಪ ಸ್ನ್ಯಾಕ್ಸ್ ಬೇಕು. ಸೊ ಸ್ನ್ಯಾಕ್ಸ್ ಡಿವೈಡ್ ಆಗ್ತಾ ಇದೆ ಇಲ್ಲಿ. ಇದು ಕಟ್ ಮಾಡಲಾ? ಈಕ್ವಲ್ಲು ನೋಡು. ಹಾಂ, ಸ್ಕೇಲಲ್ಲಿ ಕಟ್. ಆ ಕಡೆ ಜಾಸ್ತಿ ಇದೆ ಚಿನ್ಮಯ್. ಯಾವ ಕಡೆ ಜಾಸ್ತಿ ಇದೆ ನೋಡು ಬೇಕಾದ್ರೆ. ಸರಿ, ನಾನು ತಗೋತೀನಿ. ಸರಿ, ಇಷ್ಟು ನಂದು. ತಗೋ. ಯಾಕೆ ಅದ್ದಲ್ಲ ನಿಂದು? ನೀನು ಅದನ್ನು ತಗೊಂಡಲ್ಲ, ಅದಕ್ಕೆ. ಹಂಗಾರೆ ಅದು ದೊಡ್ಡದು ಅಂತ ನೀನು ಒಪ್ಕೋತೀಯ? ಇಲ್ಲ. ಮತ್ತು ಅದು ಹೆಂಗೆ ತಗೋತಾ ಇದೆಯಾ? ನಾನು ಕಟ್ ಮಾಡಿದೆ ಅಂತ. ಗೈಸ್, ದಿಸ್ ಇಸ್ ಹೌ ವಿ ಸ್ಪ್ಲಿಟ್ ದ ಐಟಮ್ಸ್. ಇಲ್ಲಿ ಇನ್ನೊಂದು ಪ್ಯಾಕೆಟ್ ಇಲ್ಲಿ ಕುರ್ಕುರೆ ಇದೆ, ಅದು ಆಮೇಲೆ ತಿನ್ನೋಣ. ಫಸ್ಟ್ ಇಷ್ಟು ಸಾಕು ಇವತ್ತಿಗೆ, ಇವಾಗಿಗೆ. ಯಾ, ಸೋಯಾ ಇಲ್ಲಿ ಭಯ ಆಗ್ತಿದೆ, ಇವಳು ಮೊಬೈಲ್ ಹಿಡ್ಕೊಂಬಂದು. ಗೈಸ್, ಸೋಯಾ ಮಂಚೂರಿ ಏನೇ ಸೀದೋಗ್ತಿರೋ ವಾಸನೆ ಆಲ್ರೆಡಿ. ಫುಲ್ಲು ಕ್ರಿಸ್ಪಿ ಆಗಿದೆ ಗೈಸ್. ಹೆಂಗೆ ಸೌಂಡ್ ಬರ್ತಾ ಇದೆ ನೋಡಿ ಗೈಸ್. ಬಿರಿಯಾನಿ ಈಸ್ ರೆಡಿ. ಮೊಸರು ಬಜ್ಜಿ ಈಸ್ ಆಲ್ಸೋ ರೆಡಿ. ಸೋಯಾ ಬಿರಿಯಾನಿ. ನಂಗೆ ಗ್ರೀನ್ ಕಲರ್ ಬೇಕಿತ್ತೆ. ಈ ಹುಡುಗಿ ನಾನು ಹೇಳ್ದಂಗೆ ಮಾಡೋದೇ ಇಲ್ಲ ಗೈಸ್. ಆ್ಯಂಡ್ ದಿಸ್ ಇಸ್ ಸೋಯಾ ಮಂಚೂರಿಯನ್. ಆ್ಯಕ್ಚುಲಿ ಗೈಸ್, ರಾಮೆನ್ ಅವಾಗಲೇ ಮಾಡಿದ್ದಿದ್ದು, ನನ್ನ ಕೈಲಿ ಫುಲ್ ತಿನ್ನೋಕ್ಕಾಗಲಿಲ್ಲ. ಚಿನ್ಮಯ್ ಅರ್ಧಕ್ಕೆ ಎದ್ಬಿಟ್ಲು. ಅದಕ್ಕೂ ಸ್ವಲ್ಪ ಸೋಯಾ ಮಂಚೂರಿ ಮಿಕ್ಸ್ ಮಾಡಿದ್ದೀವಿ, ಅದಕ್ಕೂ ಸಕ್ಕತ್ತಾಗಿ ಬಂದಿದೆ ಟೇಸ್ಟ್. ಹಿಂಡೆ ಬಾಯಲ್ಲಿ ನೀರು ಬರ್ತಿದೆ, ಸಖತ್ ಕ್ರಿಸ್ಪಿ ಆಗಿದೆ ಮಾತ್ರ ಗೈಸ್. ತುಂಬ ಸತಿ ಮಾಡಿದ್ವಿ ಸೋಯಾ ಮಂಚೂರಿ, ಆದರೆ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬಂದಿದೆ. ಯಪ್. ಸೊ ಗೈಸ್, ಕರೆಂಟ್ ಲೈಫ್ ಅಪ್ಡೇಟ್. ಈಗ ಬಂದು ಟೈಮ್ 4:15 ಆಗಿದೆ. ನಾನು ಆವಾಗಲೇ ಮೂವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ ಎಲ್ಲ ಟೈಮ್ ಹೇಳಿದೆ 12 ಸಮಥಿಂಗ್ ಆರ್ ಆಲ್ಮೋಸ್ಟ್ 1 ಆಗಿತ್ತು ನಾನು ಸ್ಟಾರ್ಟ್ ಮಾಡಿದಾಗ. 1ಇಂದ 4 ತನಕ ಆ ಮೂವಿ ಬರ್ತಾನೆ ಇತ್ತು. ಇದ್ದಿದ್ದು 2 ಅವರ್ ಮೂವಿ, ಅದೇ 4 ಅವರ್ ಓಡ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ ಗೈಸ್. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡಿಬಿಡ್ತು. ಅದು ಬಿಟ್ಟು ಮೂವಿ ನಮಗೊಂಚೂರು ಇಷ್ಟ ಆಗಲಿಲ್ಲ. ಬ್ಯಾಡ್ ಚಾಯ್ಸ್, ಬಟ್ ನೆವರ್ ಮೈಂಡ್. ಟಿ ವಿಲೇ ಇನ್ನೊಂದು ಮೂವಿ ಬರ್ತಾ ಇದೆ 7-8ಗೇನೋ,
ಇನ್ನು 4 hours ಇದೆ. ಫ್ಯಾಮಿಲಿ ಸ್ಟಾರ್ ಮೂವಿ ಬರ್ತಾ ಇದೆ ಟಿ ವಿಲೇ. ಸೊ ಅವಾಗ ನೋಡೋಣ ಅದನ್ನು ಅಂತ ಅಂದ್ಕೊಂಡ್ವಿ. ಅಲ್ಲಿ ತನಕ ಸ್ವಲ್ಪ ಏನಾದ್ರು ಒಂಚೂರಾದರೂ ಪ್ರೊಡಕ್ಟಿವ್ ಕೆಲಸ ಮಾಡೋಣ ಅಂತ. ಇವಾಗ ಚಿನ್ಮಯ್ ಸ್ವಲ್ಪ ಕ್ಲಾಸ್ ವರ್ಕ್ ಏನೋ ಕಂಪ್ಲೀಟ್ ಮಾಡೋದಿತ್ತು, ಅದನ್ನು ಮಾಡ್ತಿದ್ದಾಳೆ. ನಂಗೆ ಸ್ವಲ್ಪ ಅಸೈನ್ಮೆಂಟ್ ಇದೆ, ಅದನ್ನು ಮುಗಿಸೋಣ ಅಂತ ಹೇಳಿಬಿಟ್ಟು ಇವಾಗ ಅದನ್ನು ಮಾಡ್ತಾಯಿದ್ದೀವಿ. ಯಾ ಸೊ ಗೈಸ್, ಇಟ್ಸ್ ಈವ್ನಿಂಗ್. ಮತ್ತು ಈವ್ನಿಂಗು ನಾನು ಯೂಶ್ವಲಿ ಮಿಲ್ಕ್ ಕುಡಿಯೋದು, ನಾನು ಟೀ ಕಾಫಿ ಏನು ಕುಡಿಯೋಲ್ಲ, ನನಗೇನು ಅಭ್ಯಾಸ ಇಲ್ಲ. ಬಟ್ ಟುಡೇ ಫಾರ್ ಅ ಚೇಂಜ್ ನಾನಿಲ್ಲಿ ಕೂಲ್ ಕಾಫಿ ಕುಡಿತಾ ಇದ್ದೀನಿ. ಚಿನ್ಮಯ್ ಅಕ್ಕ ಮಾಡಿಕೊಟ್ಟಿರೋಂಥ ಕೂಲ್ ಕಾಫಿ. ಆ್ಯಂಡ್ ಕರೆಂಟ್ ಅಪ್ಡೇಟ್ ಏನು ಅಂದರೆ, ನಂಗೆ ನಾಳೆ ಫ್ರೆಂಚ್ ಎಕ್ಸಾಮ್ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಓದ್ತಾ ಇದೆ. ಕೆಲವೊಂದಷ್ಟು ಟಾಪಿಕ್ ಅಂದರೆ ಒಂದು 100% ಟಾಪಿಕಲ್ಲಿ 10% ಟಾಪಿಕ್ ಮುಗಿಸ್ದೆ ಅಷ್ಟೇ. ನಾನು ಏನು ಮುಗಿಸಿರೋದು, ಏನಷ್ಟು ಪ್ರೊಡಕ್ಟಿವ್ ಆಗೋಕ್ಕಾಗ್ತಾ ಇಲ್ಲ. ನಮ್ಮ ಮಮ್ಮಿ ಇಲ್ವಲ್ಲ, ನಮ್ಮಿಬ್ಬರನ್ನ ಹೊಡೆದಲ್ಲ, ಬಾಯಲ್ಲೇ ಎಲ್ಲ ಹೇಳಿ ಮಾಡ್ಸೋಕ್ಕೆ ಅದಿಲ್ಲದೆ ಇರೋದ್ರಿಂದ ಸ್ವಲ್ಪ ವರ್ಕ್ ಡಿಲೇ ಆಗ್ತಾಯಿದೆ. ಬಟ್ ಸ್ಟಿಲ್ ಮೀ ಎಂಜಾಯಿಂಗ್ ಕೋಲ್ಡ್ ಕಾಫಿ. ಐ ಆಮ್ ನಾಟ್ ಅ ಕಾಫಿ ಪರ್ಸನ್ ದೋ, ಬಟ್ ಫಾರ್ ಅ ಚೇಂಜ್ ಇಟ್ಸ್ ಫೈನ್. ಆಮೇಲೆ ನಾನು ನಮ್ಮ ಕಾಲೇಜಲ್ಲಿ ನಾಳೆ ಒಂದು ಪ್ರೆಸೆಂಟೇಷನ್ ಬೇರೆ ಕೊಡ್ತಾ ಇದ್ದೀನಿ, ಅದಕ್ಕೆ ಪ್ರಿಪೇರ್ ಆಗಬೇಕು, ಮಾತಾಡೋದು ಕಲ್ತ್ಕೋಬೇಕು, ಅದನ್ನು ಮಾಡಬೇಕು. ತುಂಬ ಕೆಲಸ ಬಾಕಿ ಇದೆ. ಅದು ಬಿಟ್ಟು ಇನ್ನೊಂದು ಮೂವಿ ಹುಡುಕ್ತಾ ಇದ್ದೀವಿ ಈಗ. ಗೈಸ್, ದೀಸ್ ಆರ್ ಆಲ್ ಮೈ 9th ನೋಟ್ಸು. ಚಿನ್ಮಯ್ಗೆ ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಇಲ್ಲಿ ಹಾಸಿಗೆ ಕೆಳಗಡೆ ಹಾಕ್ಬಿಟ್ಟಿದ್ರು, ಅದರಿಂದ ಇವಾಗ ತೊಗೊಂಡಿದ್ದು. ದಿಸ್ ಈಸ್ ಸೋ ನಾಸ್ಟಾಲ್ಜಿಕ್. ಮ್ಯಾಥ್ ರಿವಿಷನ್ ಅಂತ ಎಲ್ಲ ಬುಕ್ಕು ಗೈಸ್ ಇಷ್ಟಿಷ್ಟು ಖಾಲಿ ಇದೆ, ಏನೂ ಬರ್ದಿಲ್ಲ. ಇದೆಲ್ಲ ಯೂಸ್ ಮಾಡ್ಕೋಬೇಕು. ಇದಾಗಿರ್ಬೋದು, ಇದ್ಯಾವುದಿದು, ಇದೇನೇನೋ ಬರೆದಿದ್ದೀನಿ. ಅವಾಗ ನಾನು ರೈಮ್ಸ್ ಹಾಡ್ತಾಯಿದ್ದೆ, ಅದಕ್ಕೆ ಲಿರಿಕ್ಸ್ ಬರ್ದಿರೋದು. ರೀಚ್ ಫಾರ್ ದ ಟಾಪ್ ಅಂತೆ, ದಿ ಫನ್ ದೇ ಹ್ಯಾಡ್ ಎಲ್ಲ ನಂಗೆ ಚಾಪ್ಟರ್ ಜ್ಞಾಪಕ ಇದೆ. ನನ್ನ ತಂಗಿ ಬುಕ್ ನೋಡಿದಾಗೆಲ್ಲ ಜ್ಞಾಪಕ ಬರುತ್ತೆ. ಈ ಬುಕ್ಗಳಂತೂ, ರೆಕಾರ್ಡ್ ಬುಕ್ ಅಂತೂ 1 ಪೇಜ್ ಬರ್ದಿಲ್ಲ, ಹಾಗಾಗಿ ಖಾಲಿ ಬಿದ್ದಿದೆ. ಅದಕ್ಕೆ ಇದನ್ನೆಲ್ಲ ಯೂಸ್ ಮಾಡಿ ಖಾಲಿ ಮಾಡೋಣ ಅಂತ ತೆಗ್ದೆ. ಇದನ್ನೆಲ್ಲ ಯಾಕೆ ಮಾಡಿದ್ದು ಅಂದರೆ, ನಂಗೊಂದು ಅಲ್ಲಿ ಬುಕ್ ಬೇಕಿತ್ತು, ಅಲ್ಲಿರೋ ಒಂದು ಬುಕ್ ಬೇಕಿತ್ತು. ಅದಕ್ಕೆ ಎಲ್ಲ ಫುಲ್ ಸರ್ಚಿಂಗ್ ಮಾಡಿ ಎಲ್ಲ ಸಿಕ್ತು. ನನ್ನ ಸ್ಕೂಲ್ ಡೈರಿ ಸಿಕ್ತು. ಸಖತ್ ನಾಸ್ಟಾಲ್ಜಿಕ್. ಆ ಪ್ರೇಯರೆಲ್ಲ ಓದಿದ್ವಿ ನಾನು ಚಿನ್ಮಯ್ ಒಟ್ಟಿಗೆ ಈಗ. ಸೊ ಗೈಸ್, ಕರೆಂಟ್ ಲೈಫ್ ಅಪ್ಡೇಟ್. ಚಿನ್ಮಯ್ ಅಕ್ಕ ನೋಡ್ಬೋದು ಹೆಂಗೆ ಮಲಗಿದ್ದಾರೆ ಅಂತ. ಸೊ ಈಗ ಮಲ್ಕೊಳ್ಳೋಕೆ ಬಂದಿದ್ದೀನಿ. ಮಲ್ಕೊಳ್ಳೋದು ಅಂದರೆ ಹಾಗೆ ಒಂದು ಮೂವಿ ನೋಡ್ಕೊಂಡು ಮಲ್ಕೊಳ್ತೀವಿ. ಒಂದು ಮೂವಿ ನೋಡ್ತಾ ಇದ್ವಿ, ಅದು ಏನು ಇಂಟ್ರೆಸ್ಟಿಂಗ್ ಅಂತ ಅನಿಸಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಟ್ರೈಲರೆಲ್ಲ ನೋಡಿ ನಮಗೆ ಹ್ಯಾಪಿ ನ್ಯೂ ಇಯರ್ ಮೂವಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದ್ರದ್ದು ಕೆಲವೊಂದು ಕಾಮಿಡಿ ಸೀನ್ಸ್ ಎಲ್ಲ ನೋಡ್ತಾ ಇದ್ವಿ. ಕನ್ನಡ ಹ್ಯಾಪಿ ನ್ಯೂ ಇಯರ್, ದಟ್ ಸ್ಯಾಡ್ ಕನ್ನಡ ಹ್ಯಾಪಿ ನ್ಯೂ ಇಯರ್, ಹಿಂದಿ ಹ್ಯಾಪಿ ನ್ಯೂ ಇಯರ್. ಸೊ ಅದನ್ನು ನೋಡ್ತಾ ಇದ್ವಿ. ಅದ್ರದ್ದು ಕೆಲವೊಂದು ಕಾಮಿಡಿ ಮೂವಿ ಸೀನ್ಸ್ ನೋಡ್ತಾ ಇದ್ವಿ. ಅದಾದಮೇಲೆ ಇವಾಗ ಇನ್ನೊಂದು ಮೂವಿ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಸ್ವಲ್ಪ ಏನಾದ್ರು ಓದೋದು ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಊಟ ಬಂದು ಮಧ್ಯಾಹ್ನ ಏನಿತ್ತೋ ಅದನ್ನೇ ತಿಂದ್ಕೊಂಡ್ವಿ, ಏನು ಎಕ್ಸ್ಟ್ರಾ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡಿ ಮೂವಿ ನೋಡ್ತಾ ಮಲ್ಕೊಳ್ಳೋದು. ದಟ್ಸ್ ದ ಪ್ಲ್ಯಾನ್. ಹಾಗೆ ಇವಳು ಮೂವಿ ಹಾಗೆ ನೋಡ್ತಿರ್ತಾಳೆ, ನಾನು ಮೂವಿ ನೋಡ್ಕೊಂಡು ಬರಿತೀನಿ. ನಾನು ಸ್ವಲ್ಪ ಒಳ್ಳೆ ಕೆಲಸ ಮಾಡೋಣ ಅಂತ. ಬೆಳಗ್ಗೆ ಒಂಚೂರು ಪ್ರೊಡಕ್ಟಿವ್ ಆಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ. ಸೊ ಗೈಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ನಾನು ನಿನ್ನೆ ವ್ಲಾಗ್ ಎಂಡ್ ಮಾಡೋದು ಮರ್ತೋದೆ. ಸೊ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಈಗ ಬಂದು ನಾನು ಮೆಟ್ರೋದಲ್ಲಿದ್ದೀನಿ. ಕಾಲೇಜ್ ಇವತ್ತು ಮಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಮತ್ತೆ ಮೆಟ್ರೋದಲ್ಲಿ ಕೂತಿದ್ದೀನಿ ಕಾಲೇಜ್ಗೆ ಹೋಗೋಕ್ಕೆ. that's what today guys. Hope you like this video. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ do not forget to like, comment, share and subscribe to my channel. Lots of fun. Take care until the next video. Bye bye. Yesterday was a fun day.